ತುಂಬ ಹೆವಿ ಇದೆ ಬಾಕ್ಸ್, ಅಷ್ಟೇ ದೊಡ್ಡದಾಗಿ ಕೂಡ ಇದೆ. ಟೇಬಲ್ ಹೊಸ ತಗೊಂಡಿದ್ವಿ ಗುರು, ನಮ್ಮ ತರ ಸ್ಟ್ರಾಂಗ್ ಆಗಿದೆ ನಮ್ಮ ಟೇಬಲ್. ಯಾಕೆ ಬಾಕ್ಸ್ ಮುಕ್ಕೋದು ಫುಲ್ ಬ್ಲಾಕ್ ಕಲರ್ಲಿ ಬ್ಲೇಸ್ ಪ್ರೋ ಅಂತ ಇದೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ದೊಡ್ಡ ಬಾಕ್ಸ್ ಬಂತಂದ್ರೆ ಯೂಟ್ಯೂಬರ್ಸ್ಗೆಲ್ಲ ಫುಲ್ ಖುಷಿ ಆಗುತ್ತೆ. ಓಕೆ ಎಸ್, ಓಹೋ ಏನೋ ಗ್ಲಾಸ್ ಎಲ್ಲ ಕೊಟ್ಟಿದ್ರು, ಒಡೆದೋಗಿಲ್ಲ ಅಷ್ಟೇ. ಇದೇನೋ ಕುಡಿಯೋರ್ ಗೊತ್ತಿಲ್ಲ, ಇದೇನೋ ಓಹೋ ರಾಜರಿಗೆಲ್ಲ ಲವ್ ಲೆಟರ್ ಬರ್ತಾ ಇತ್ತು ನೋಡಿ ಆಗಿನ ಕಾಲದಲ್ಲಿ, ಹಂಗೆ ನಮಗೂ ಲಾವಾನವ್ರು ಕಳ್ಸಿದ್ದಾರೆ. ಉಲ್ಟಾ ಓಪನ್ ಮಾಡಿದೆ, ಈ ಕಡೆನಿದೆಯಾ? ಎಸ್, ಹಲೋ ಲಾವಾ ಫ್ರಾಮ್ ಲಾವಾ. ಲಾವಾನವ್ರು ಲವ್ ಲೆಟರ್ ಸಾಕಾಗಿ ಬರ್ದವ್ರೆ. ಎಸ್, ಪರ್ಸನಲ್ ಇದೆ, ಹಂಗೆಲ್ಲ ಓದೋಂಗಿಲ್ಲ. ಎಸ್, ಓಹೋ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮ್ಮ ಫೇವ್ರೆಟ್ ಹೀರೋ ಕಾರ್ತಿಕ್ ಆರ್ಯನ್. ಸದ್ಯಕ್ಕೆ ಲಾವಾ ಇಂಡಿಯಾನ ಬ್ರಾಂಡ್ ಅಂಬಾಸಿಡರ್ ಕಾರ್ತಿಕ್ ಆರ್ಯನ್ ಇದಾರೆ. ಬಟ್ ಈ ಜಾಗದಲ್ಲಿ ನಮ್ ಡಾಕ್ಟರ್ ಫೋಟೋ ಹಾಕಿದ್ರೆ ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಸೇಲ್ ಆಗ್ತಿತ್ತೇನೋ. ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು, ಲಾವಾ ಬ್ಲೇಸ್ ಪ್ರೋ ಅಂತ ಇದೆ. ಸೊ ಈ ಸೈಡ್ಗೆ 100 days ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಕೊಡ್ತಾವ್ರೆ. ಮತ್ತೆ ಎಲ್ಲಾ ಕಡೆ #, ಪ್ರೌಡ್ಲಿ ಇಂಡಿಯನ್ ಹಿಂದಿನ ಭಾಗ ಕೂಡ ಸೇಮ್ ಇದನ್ನೇ ನೋಡ್ತಾ ಇದ್ವಿ. ಹಿಂದಿನ ಫೀಚರ್ಸ್ ಗಳನ್ನ ಕೊಡ್ತಾರೆ. ಸ್ಟೀಲ್ ಅನ್ನ ಬ್ರೇಕ್ ಮಾಡೋಣ ಅಂತೆ. ಎಸ್, ಓಕೆ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್. ಇದರೊಳಗಡೆ ನಿಮಗೆ ಯೂಸರ್ ಮ್ಯಾನ್ಯಲ್, ಸಿಮ್ ಎಜೆಕ್ಟರ್, ಮತ್ತೊಂದು 24 hour ಸರ್ವಿಸ್ ಪ್ರಾಮಿಸ್ ಕೂಡ ಇದೆ. ಇನ್ನು ಇದು ನಮ್ಮ ಮೇನ್ ಫೋನ್. ಓಹೋ ಬ್ಲೂ ಆಮೇಲೆ ನೋಡೋಣ ಅಂತೆ. ಇದನ್ನ ಬಿಟ್ರೆ ಟೈಪ್ ಸಿ ಕೇಬಲ್, ಮತ್ತೊಂದು ಲಾವಾ 10 ವ್ಯಾಟ್ನ ಚಿಕ್ಕ ಪವರ್ ಅಡಾಪ್ಟರ್. ಎಲ್ಲ ಸೈಡಿಗೆ ಬಿಸಾಕಿ ಲಾವಾನ ಚೆಕ್ ಮಾಡೋಣ. ಎಸ್, ಟ್ರಸ್ಟ್ ಮೀ, ರೀಸೆಂಟ್ಲಿನೇ ಲಾವಾ ಬ್ಲೇಸ್ ಅಂಡ್ ಬಾಕ್ಸ್ ಮಾಡಿದ್ವಿ. ಆ ಫೋನ್ ಡಿಸೈನ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ ಆಗಿತ್ತು ಗುರು, ಏನೋ ಲೈಕ್ ಲ್ಯಾಗಿ ಫೀಲ್ ಆಗ್ತಿತ್ತು. ಬಟ್ ಬ್ಲೇಸ್ ಪ್ರೋನಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಫಸ್ಟ್ ಲುಕ್ ಅಲ್ಲಿ ಡಿಸೈನ್ ಫೋನ್ ಅಲ್ಲಿ ನೋಡ್ಕೊಂಡಾಗ ಇದೊಂದು ಪ್ರೀಮಿಯಂ ಫೋನ್ ಅನ್ಸುತ್ತೆ. ಇದು ಇಷ್ಟೇ ಅಲ್ಲದೆ 10,000 ರೂಪಾಯಿ ಒಳಗೆ ಲಾಂಚ್ ಆಗಿದೆ. ಸೊ ಡಿಸೈನ್ ಅಲ್ಲಿ ಹಿಂದಿನ ಭಾಗ ಗ್ಲಾಸ್ ಬಾಡಿ ಕೊಡ್ತಿದ್ದಾರೆ, ಸೈಡ್ ಫ್ರೇಮ್ಸ್ ಎಲ್ಲ ಫೈಬರ್ ಇದೆ, ಫಿಂಗರ್ ಪ್ರಿಂಟ್ ಇದೆ, ವ್ಯಾಲ್ಯೂಮ್ ರಾಕರ್ ಕೀಸ್, ಮತ್ತು ಇದ್ರಲ್ಲಿ ನಿಮಗೆ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. ಇವನ್ ಇದರಲ್ಲಿ ಸಿ ಪೋರ್ಟ್ ಪಿನ್ ಕೂಡ ಇದೆ. ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ, 3.5mm ಜಾಕ್ ಇದೆ. ಸೊ ಫಸ್ಟ್ ಲುಕ್ ಅಲ್ಲಿ ಫೋನ್ ಕೈಲಿ ಹಿಡ್ಕೊಳ್ಳಕ್ಕೆ ಮತ್ತೆ ಲುಕ್ಸ್ ವೈಸ್ ನೋಡ್ಕೊಂಡಾಗ ಇದು 10,000 ರೂಪಾಯಿ ಬೆಲೆ ಬಾಳುವಂತ ಡಿಸೈನ್ ಒಳಗೊಂಡಿದೆ. ಸೊ ಲುಕ್ಸ್ ವೈಸ್ ತುಂಬಾ ಚೆನ್ನಾಗಿದೆ. ಮೊದಲಾಗಿ ಇರುವಂತಹ ಡಿಸ್ಪ್ಲೇ 6.5 inches ಇರುವಂತ HD+ ಪ್ಯಾನಲ್ ಇದೆ. ಬೆಸಲ್ಸ್ ಕೂಡ ತುಂಬಾ ಚಿಕ್ಕದಾಗಿದೆ. ಮೇಲೆ ವಾಟರ್ ಡ್ರಾಪ್ ನಾಚ್ ನೋಡ್ತಾ ಇದ್ವಿ. ಚಿನ್ ಸ್ವಲ್ಪ ದೊಡ್ಡದಾಗಿದೆ, ನೀವು ನೋಡ್ಕೋಬಹುದು. ಬಟ್ ಸ್ಟಿಲ್ ಟಚಸ್ ಎಲ್ಲ ತುಂಬಾ ಸ್ಮೂತ್ ಇದೆ. 90 Hz ನ ಒಳಗೊಂಡ್ ಬರ್ತಾ ಇದೆ. ಇಷ್ಟಲ್ಲದೆ ಇಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೋಬಹುದು, ಟಚಸ್ ಎಲ್ಲ ತುಂಬಾ ಸ್ಮೂತ್ ಆಗ್ತದೆ. ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ಸ್ ನ ನೀವು ಆರಾಮಾಗಿ ಓಪನ್ ಮಾಡ್ಕೋಬಹುದು. ಯಾವುದೇ ಫ್ರೀಸ್ ಅಥವಾ ಲ್ಯಾಗಿಂಗ್ ಅನ್ನು ಫೀಲ್ ಕೊಡ್ತಾ ಇಲ್ಲ. ಇದು ಕೂಡ ಕಂಪ್ಲೀಟ್ ಕ್ಲೀನ್ OS ಒಳಗೊಂಡ್ ಬಂದಿದೆ. ಮತ್ತು ಔಟ್ ಆಫ್ ದ ಬಾಕ್ಸ್ Android 12 ಇದೆ. ಇನ್ನು ಸ್ಪೀಕರ್ ಸಿಂಗಲ್ ಇದೆ, ಫುಲ್ ವಾಲ್ಯೂಮ್. ತುಂಬಾ ಅಂದ್ರೆ ತುಂಬಾ ಬಕ್ವಾಸ್ ಕ್ವಾಲಿಟಿ ಇದೆ. ಸೊ ಇದು ಇಷ್ಟ ಆಗಲಿಲ್ಲ. ಒಳ್ಳೆ ಸ್ಪೀಕರ್ ಕೊಡ್ರಿ ಲಾವಾನವ್ರೆ ನೆಕ್ಸ್ಟ್ ಟೈಮ್. ಇಷ್ಟಲ್ಲದೆ ಇದ್ರಂತ ಬ್ರೈಟ್ನೆಸ್ ಎಷ್ಟು ನಿಡ್ಸಿದೆ ಗೊತ್ತಿಲ್ಲ, ಬಟ್ ಬ್ರೈಟರ್ ತುಂಬಾ ಇದೆ. ಸೊ ನಾನು ಔಟ್ಡೋರ್ ಕೂಡ ಇದನ್ನ ಯೂಸ್ ಮಾಡಿದೀನಿ. ಓಕೆ, ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಇದ್ರಂತ ಡಿಸ್ಪ್ಲೇ ಒಂದಿಗೆ ಹ್ಯಾಪಿ ಇದೀನಿ. ಮತ್ತು ಬ್ಲೇಸ್ ಸೀರೀಸ್ ಗಿಂತ ಬ್ಲೇಸ್ ಪ್ರೋ ನಲ್ಲಿ ಡಿಸ್ಪ್ಲೇ ಅಪ್ಗ್ರೇಡ್ ಇದೆ ಅಂತ ಅನಿಸ್ತು. ಇನ್ನು ಈ ಫೋನ್ ಒಂದಿಗೆ ಮ್ಯಾಗ್ನಿಫೈರ್ ಗ್ಲಾಸ್ ಏನಕ್ಕಂತ ಕೇಳಿದ್ರೆ, ಇದು ಆಕ್ಚುಲಿ 6S ಝೂಮ್ ಮಾಡಿ ಫೋಟೋಸ್ ತೆಗೆಯುತ್ತೆ ಅಂತ ಆಕ್ಚುಲಿ ಕಂಪ್ನಿ ಹೇಳುತ್ತೆ. ಬಟ್ ಇದರಲ್ಲಿ ಡಿಜಿಟಲ್ ಝೂಮ್ ಇದೆ ಆಯ್ತಾ. ಸೊ ಇದರಲ್ಲಿ ಫೋಟೋಸ್ ತೆಗೆದಾಗ ಅದನ್ನೇ ಝೂಮ್ ಮಾಡಿ 6x ಝೂಮ್ ಮಾಡಿ ನಿಮಗೆ ಫೋಟೋಸ್ಗಳನ್ನ ತೋರ್ಸೋದು. ಫಾರ್ ಎಕ್ಸಾಂಪಲ್ ಲೈವ್ ಆಗಿ ನಿಮ್ಮ ಮುಂದೆ ಫೋಟೋ ತೆಗಿತೀನಿ. ಓಕೆ, ಎಸ್, ಕ್ಲಿಕ್ ಆಗಿ ಇಮೇಜ್ ಪ್ರೊಸೆಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಎಸ್, ನಾನು ಈ ಪಿಕ್ಚರ್ ಕ್ವಾಲಿಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ. ಟ್ರಸ್ಟ್ ಮೀ, ತುಂಬಾ ಡಿಫ್ರೆಂಟ್ ಕಂಡೀಷನ್ ಫೋಟೋ ತೆಗೆದಿದ್ದೀನಿ ನಾನು. ಬ್ಲೇಸ್ ಸೀರೀಸ್ಗಿಂತ ಇದು ಪ್ರೋ ಇದೆ ಅಂತ ಅಂದ್ರೆ ಎಸ್ ಅಂತ ಹೇಳಬಲ್ಲೆ. ತುಂಬಾ ಒಳ್ಳೆ ಫೋಟೋಗಳು ತೆಗೆಯೋದು. ಇಲ್ಲಿ ಪ್ರೊಸೆಸಿಂಗ್ ಟೈಮ್ ತಗೊಳ್ತು, ಬಟ್ ಸ್ಕ್ರೀನ್ ಮೇಲೆ ತುಂಬಾ ಫೋಟೋಸ್ ನೋಡ್ಕೊಳ್ಳಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಸ್ಕಿನ್ ಟೋನ್ ಆಗಿರಲಿ ಮತ್ತು ಇಮೇಜ್ ಪ್ರೊಸೆಸಿಂಗ್ AI ಏನ್ ಕೊಡ್ತಾ ಇದ್ರೆ, ಇಲ್ಲಿ ನಿಜವಾಗ್ಲೂ ಬ್ಲೇಸ್ ಸೀರೀಸ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಲಾವಾ ಅಂತ ಹೇಳ್ಕೋಬಹುದು. ನಾನು ಇದರಲ್ಲಿ ಹ್ಯಾಪಿ ಇದೀನಿ. ಬಟ್ ಇಲ್ಲಿ ಡಿಜಿಟಲ್ ಝೂಮ್ ಅಂತ ಏನೇನೋ ಹೇಳ್ಬಿಟ್ಟಿದ್ದಾರೆ ನೋಡಿ. ಸೊ ಇದು ಇಂಟ್ರೆಸ್ಟಿಂಗ್ ಇಲ್ಲ. ಇಲ್ಲಿ ಆಕ್ಚುಲ್ ಆಗಿ 6x ಝೂಮ್ ಕೊಡಬೇಕಾಗಿತ್ತು, ಬಟ್ ಗೂಗಲ್ ಇರೋ ಬೇರೆ ಯಾವುದೋ ಇಮೇಜಸ್ ನ ತಗೊಂಡು ಇದರಲ್ಲೇ ತೆಗೆದಿದೀವಿ ಅಂತ ಏನೋ ಫೇಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ನಂಬೇಡಿ. ಬಟ್ ಇಮೇಜಸ್ ಗಳು ಚೆನ್ನಾಗಿದೆ. ಇನ್ನು ಇದರಲ್ಲಿ ಸೆಲ್ಫಿ ಕೂಡ 8 MP ಇದೆ. ಓಕೆ, ಎಸ್, ತುಂಬಾ ಇನ್ಸ್ಟೆಂಟ್ಲಿ ಕ್ಲಿಕ್ ಆಗ್ತಾ ಇದೆ. ಸೊ ಇಲ್ಲಿ ಏನು ಲ್ಯಾಗ್ ಇಲ್ಲ. ಎಸ್, ಇಲ್ಲಿ ಕೂಡ ಸ್ಕಿನ್ ಟೋನ್ ಎಲ್ಲ ಸಖತ್ತಾಗಿದೆ ಗುರು. ಸೊ ನಾನು ಡೇ ನಲ್ಲಿ ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಫೋಟೋ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ನಾನು ಈ ಕ್ಯಾಮ್ರಾ ಒಂದಿಗೆ ಹ್ಯಾಪಿ ಇದ್ದೀನಿ. ಬ್ಲೇಸ್ ಸೀರೀಸ್ ನಲ್ಲಿ ಕೂಡ ಕ್ಯಾಮ್ರಾ ಇಷ್ಟ ಆಗಿತ್ತು, ಬಟ್ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲ. ಸೇಮ್ ಅದೇ ರೀತಿಯಾಗಿ ಬ್ಲೇಸ್ ಪ್ರೋ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಕಮ್ಮಿ ಇದೆ, ಬಟ್ ಇದರಂತ ಕ್ಯಾಮ್ರಾಸ್ಗಳು ಈ ಪ್ರೈಸ್ ರೇಂಜ್ ಅಲ್ಲಿ ಇಷ್ಟ ಆಯ್ತು. ಇಟ್ಟು ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದ್ರೆ ಇದೊಂದು ಡೌನ್ ಗ್ರೇಡ್ ಇದೆ ಆಯ್ತಾ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಇನ್ನಷ್ಟು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಇಟ್ಕೊಳ್ತಾ ಇದೆ. ಸೊ ಇದರಲ್ಲಿ Mediatek ನ Helio G37 ಪ್ರೊಸೆಸರ್ ಇದೆ. ಸೊ ಇದರಲ್ಲಿ COD ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಯಾವಾಗ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅವಾಗ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡಕ್ ಹೋದ್ರೆ, ಟೈಪಿಂಗ್ ಅಲ್ಲಿ ಹೋದೆ, ಯೂಟ್ಯೂಬ್ ಅಲ್ಲಿ ಹೋದೆ ಅಂತಂದ್ರೆ ಲ್ಯಾಗಿ ಫೀಲ್ ಆಗ್ತಾ ಇದೆ. ಬಟ್ ನಾನು ಇದರಲ್ಲಿ ಸಬ್ವೇ ಸರ್ಫೇಸ್ ಗೇಮ್ ನ ಟ್ರಯಲ್ ತೋರಿಸ್ತಾ ಇದ್ದೀನಿ ನಿಮ್ಗೆ.
ಲೆಫ್ಟ್ ಹ್ಯಾಂಡಲ್ಲಿ ಆಡ್ತಾ ಇದ್ದೀನಿ. ಗೇಮಲ್ಲಿ ಹೆವಿ ಸೌಂಡ್ ಬರ್ತಾ ಇದೆ. ಎಸ್, ಈ ರೀತಿಯಾಗಿರುವಂಥ ನೀವು ನಾರ್ಮಲ್ ಗೇಮ್ ಪ್ಲೇನ ಈ ಫೋನಲ್ಲಿ ನೋಡ್ಕೋಬಹುದು. ಹೆವಿ ಆಗಿರುವಂಥ ಗೇಮ್ ಪ್ಲೇ ಇದರಲ್ಲಿ ನೋಡೋಕ್ಕಾಗಲ್ಲ. ಇನ್ನು ಲಾವಾನವರು ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ಗ್ರೇಡ್ ಮಾಡ್ಬೋದಿತ್ತು, ಬಟ್ ಆದರೆ ಇದರಲ್ಲಿ 464 GB ವೇರಿಯಂಟ್ ಕೊಡ್ತಿದ್ರೆ ಅದು ಅಂಡರ್ 10,000 ಇದೊಂದು ಬೆಸ್ಟ್ ಫೀಚರ್ ಆಯ್ತಾ. ಇದರಲ್ಲಿ LPDDR4X ರ್ಯಾಮ್ ನ ಕೊಡ್ತಾ ಇದ್ರೆ, ಅಪ್ಲಿಕೇಶನ್ಸ್ಗಳು ಬ್ಲಾಟ್ವೇರ್ಸ್ಗಳೆಲ್ಲ ಇದೆ ಅಂತ ಹೇಳಲ್ಲ. ಸೊ ನಾನೇ ಇದನ್ನ 2 ಗೇಮ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ. ಇದನ್ನ ಬಿಟ್ಟರೆ ಬೇರೆ ಏನು ನಿಮ್ಗೆ ಇದರಲ್ಲಿ ಕಾಣಿಸಲ್ಲ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳಿಲ್ಲ. ಸೊ ಲಾವಾ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಮತ್ತು ಸೆಕ್ಯೂರಿಟಿಗೆ ನೋಡ್ಕೊಂಡಾಗ ಇಲ್ಲಿ ಫೇಸ್ ID ಕೂಡ ತುಂಬ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಎಸ್, ಓಕೆ, ಫಿಂಗರ್ ಪ್ರಿಂಟ್ ಸ್ವಲ್ಪ ಡಿಲೇ ಇದೆ, ಬಟ್ ಲಾವಾ ಕಡೆಯಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇದು ಕೊನೆಯದಾಗಿ ಇರುವಂಥ ಬ್ಯಾಟ್ರಿ ಎಷ್ಟೊಂದು ಚೆನ್ನಾಗಿದೆ, ಇದ್ರ ಬ್ಯಾಕಪ್ ಎಷ್ಟು ಸಿಗ್ಬೋದು ಅಂತ ಹೇಳಿದ್ರೆ, ಲಾಸ್ಟ್ 8 ದಿವಸಗಳಲ್ಲಿ ನಾನು ಇದನ್ನ 2 ಟೈಮ್ ಮಾತ್ರ ಚಾರ್ಜ್ ಮಾಡಿದ್ದೀನಿ. ಅಂದರೆ ನಾನು ಹೆವಿಯಾಗಿ ಇದನ್ನ ಬಳಸಿಲ್ಲ ಆಯ್ತಾ. ಸೊ 8 ದಿವಸಗಳಲ್ಲಿ ಕ್ಯಾಮ್ರಾ ಸ್ವಲ್ಪ ಮತ್ತು ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಮತ್ತು OS ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ. ಎಸ್, ಇಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇದೆ. 5000 mAh ಬ್ಯಾಟ್ರಿ ಇದೆ, ಬಟ್ ಇಲ್ಲಿ ಪವರ್ ಅಡಾಪ್ಟರ್ 10 ವ್ಯಾಟ್ನ ಕೊಡ್ತಾ ಇದ್ರೆ ಅಟ್ಲೀಸ್ಟ್ 18 ವ್ಯಾಟ್ ಆದರೂ ಕೊಡಬೇಕಾಗಿತ್ತು. ಇಂಡಿಯನ್ ಬ್ರ್ಯಾಂಡ್ ಇದೆ, ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು, ಇಟ್ಕೋನಾಗೋರು ಎಕ್ಸೆಪ್ಟ್ ಮಾಡೋಣ ಅಂತ. ಬಟ್ ಸ್ಟಿಲ್ ಕಾಂಪಿಟೇಷನ್ ಲೆವೆಲ್ಗೆ ಹೋದ್ವಿ ಅಂತಂದ್ರೆ ಬೇರೆ ಬ್ರ್ಯಾಂಡ್ಸ್ಗಳ 10-11 ರೂಪಾಯಿಗೆ 18 ವ್ಯಾಟ್ ಕೊಡ್ತಾ ಇದ್ದಾರೆ. ಬಟ್ ಡಿಸೈನ್ ವೈಸ್ ಆಗಿರಲಿ, 464 GB ವೇರಿಯಂಟ್ ಆಗಿರಲಿ, ಮತ್ತು ಇದರಂಥ ಕ್ಯಾಮ್ರಾ ಎಲ್ಲ ನೋಡ್ಕೊಂಡಾಗ ನಾನು ಹ್ಯಾಪಿ ಇದ್ದೀನಿ. ಬಟ್ ಸ್ಟಿಲ್ ಇನ್ನೂ ಇವ್ರು ತುಂಬ ಅಪ್ಗ್ರೇಡ್ ಆಗಬೇಕು ಆಯ್ತಾ. ಪ್ರೊಸೆಸರಲ್ಲಿ ಪರ್ಫಾರ್ಮೆನ್ಸ್ ತುಂಬ ಮ್ಯಾಟರ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಸ್ಟಾರ್ಟಿಂಗ್ 8 ಡೇಸಲ್ಲಿ ನನಗೆ ಇದರಂಥ ಪರ್ಫಾರ್ಮೆನ್ಸ್ ಎಲ್ಲ ಯೂಸೇಜ್ ಚೆನ್ನಾಗಿ ಅನಿಸ್ಬೋದು, ಬಟ್ ಯಾವಾಗ ಸ್ವಲ್ಪ ಡೇಟಾ ಫುಲ್ ಆಗುತ್ತೆ, ನಾನು ಇದನ್ನ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಈ ಫೋನ್ಸ್ಗಳು ತುಂಬ ಬಿಸಿ ಆಗೋದು, ಲ್ಯಾಗ್ ಆಗೋದು ಖಂಡಿತ ಆಗುತ್ತೆ. ಸೊ ಈ ಪ್ರಾಬ್ಲಮ್ಸ್ಗಳು ಇಂಥ ಫೋನ್ಸ್ಗಳಲ್ಲಿ ತುಂಬ ನೋಡ್ತೀವಿ. ಟ್ರಸ್ಟ್ ಮೀ, ನಾನೇ ಒಂದು 10,000 ರೂಪಾಯಿ ಫೋನ್ ತಗೋತಿದ್ದೀನಿ ಅಂತಂದ್ರೆ ಖಂಡಿತ ಈ ಫೋನ್ ನಿಮ್ಗೆ ಸಜೆಸ್ಟ್ ಮಾಡಕ್ಕೆ ಹೋಗಲ್ಲ. ಬೇರೆ ಮಾರ್ಕೆಟ್ ತುಂಬ ಆಪ್ಷನ್ಸ್ಗಳಿವೆ. ಬರ್ತಾ ಲಾವಾ ಇನ್ನೂ ನಮ್ಮ ದೇಶದ ಬ್ರ್ಯಾಂಡ್ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡ್ಬೋದು ಅಷ್ಟೇ. ಬಟ್ ಒಳ್ಳೆ ಫೋನ್ಸ್ ಯಾವಾಗ ಬರುತ್ತೆ ಆವಾಗಲೇ ತಗೊಳ್ಬಾರ್ದು. ಚೆನ್ನಾಗಿದೆ, ಇದನ್ನ ನಾನು ಕ್ಲಿಯರ್ ಆಗಿ ನಿಮ್ಮ ಮುಂದೆ ಹೇಳಬಲ್ಲೆ. ಬಾಕಿ ನಿಮಗೆ ಏನು ಅನ್ಸುತ್ತೆ ಲಾವಾ ಮೈಕ್ರೋಮ್ಯಾಕ್ಸ್ ಫೋನ್ಸ್ಗಳ ಬಗ್ಗೆ ಕೆಳಗಡೆ ಗಮನಿಸಕ್ಕೆ ಮರಬೇಡಿ. ಸಿಗಂತ ಬಂದ್ರು ಇಲ್ಲಿ 2 ಗೈಸ್ ಇನ್ ನೆಕ್ಸ್ಟ್ ಒನ್. ನಮಸ್ಕಾರ.